ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಈ ಒಂದು ಕೆಲಸ ಪೆಂಡಿಂಗ್ ಇತ್ತು. ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾನೆ ಇದ್ದೆ ಮರ್ತಿರ್ತೀನಿ ಅಂತ. ಸೊ ಹಂಗಾಗಿ ಇವತ್ತು ಮಾರ್ನಿಂಗೇ ಈ ಕೆಲಸ ಇಟ್ಕೊಂಬಿಡೋಣ ಅಂಥೇಳಿ ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗಿದ್ರು ಹಸ್ಬೆಂಡು. ಸೊ ಅಷ್ಟರಲ್ಲಿ ಇದಿಷ್ಟು ಬಟ್ಟೆ ಇಟ್ಬಿಡೋಣ ಅಂಥೇಳಿ ಎತ್ತಿಡ್ತಾ ಇದ್ದೆ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಒಂದು ಸಲ ಹೋಗ್ದಿರೋದಲ್ವಾ, ನೆಕ್ಸ್ಟು ಅಂದ್ಕೊಂಡು ವೇಟ್ ಮಾಡಿ 3-4 ದಿನದ ಬಟ್ಟೆ ಆಗಿಬಿಟ್ಟಿತ್ತು. ಸೊ ಇದೊಂದು ಕೆಲಸ ತಲೆನೋವು ಕೆಲಸ ನನಗೆ ಅಂತ ಹೇಳ್ತಾನೆ ಇರ್ತೀನಿ. ಹಾಗೋ ಹೀಗೋ ಮಾಡಿ ಅವ್ರು ಬರೋ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಮರ್ಸಿ ಎತ್ತಿಟ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಕ್ಲಿಪ್ಪಿಂಗು ಸ್ಟಾರ್ಟ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ, ಬಟ್ ಆಮೇಲೆ ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಅಂಥೇಳಿ ಮುಗಿಸಿದಾಯಿತು. ಸೊ ಎಲ್ಲ ಕೆಲಸ ಮುಗಿಸಿ ನೋಡ್ಬೋದು. ಅದು ಬಂದುಬಿಟ್ಟು ಫುಲ್ಲು ಆಯಿಲ್ ಆಗಿಬಿಟ್ಟಿತ್ತಾ. ಪೌಡ್ರ್ ಹಾಕಿಟ್ಟಿದ್ದೆ ನನ್ನ ಮಗ. ಮಮ್ಮಿ ಅದು ಪೌಡ್ರ್ ಹಾಕಿ ಒರೆಸಿದ್ರು ಹೋಗ್ತಾಯಿಲ್ಲ ಮಮ್ಮಿ ಅಂದ್ಬಿಟ್ಟು ಏನು ಮಾಡ್ದೆ ಟ್ವಿಸ್ಟ್ ಮಾಡಿಬಿಟ್ಟ, ಅಂದರೆ ಟರ್ನ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾನೆ. ಅದು ಒಗ್ಗಕ್ಕೆ ಹಾಕಿದ್ದೀನಿ, ಒಣಗಬೇಕು. ಒಣಗೋದ್ಮೇಲೆ ಅದನ್ನು ಹಾಕ್ತೀನಿ. ಇನ್ನು ಇಲ್ಲಿ ಇದ್ದಿದ್ದಂಥ ಬಟ್ಟೆನೆಲ್ಲ ಎತ್ತಿ ಫೋಲ್ಡ್ ಮಾಡಿ ಕಬೋರ್ಡಿಗೆ ಇಟ್ಟಿದ್ದಾಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಕೆಲಸ ಈ ಕೆಲಸ ಮಾಡ್ತಾ ಇದ್ದೆ. ಕಲರ್ಸ್ ತೊಗೊಂಡಿದ್ದೆ ಮಾರ್ನಿಂಗು, ಮತ್ತು ಒಂದಷ್ಟು ಕಲರ್ ಡಿಮಾರ್ಟಿಂದ ತಂದಿದ್ದು ಕೂಡ ಇತ್ತು. ಅದನ್ನೆಲ್ಲ ಡಬ್ಬಕ್ಕೆ ಹಾಕಿ ಎತ್ತಿಟ್ಬಿಡೋಣ ಅಂಥೇಳಿ. ಇದು ಬಂದು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಕ್ಕೆ ತರಿಸಿದ್ದು. ಇದು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಅದೇನು ಪಾಕೆಟಲ್ಲಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ರಂಗೋಲಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿದ್ದು ಕಲರೆಲ್ಲ ಇಷ್ಟು ಡಬ್ಬ ಇತ್ತು ಖಾಲಿ ಅಂದ್ಬಿಟ್ಟು ಹಾಕಿದೆ. ಬಟ್ ಇನ್ನು 1-2-3 ಕಲರೇನೋ ಇದೆ. ಸೊ ಅದು ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋದಾಗ ಡಬ್ಬ ತಂದುಬಿಟ್ಟು. ಇದೇನಂದರೆ ಆ್ಯಕ್ಚುಲಿ ನಾನು ಕೆಳಗಡೆ ಹೋಗ್ತೀನಲ್ಲ, ಕೆಳಗಡೆ ಏನಾದ್ರು ರಂಗೋಲಿ ಹಾಕ್ದಾಗ ಬೇಕಾಗುತ್ತೆ. ಇದು ಸಾಕಾಗಲ್ಲ, ಇದು ಒಂದೇ ಸಲ ದೊಡ್ಡ ರಂಗೋಲಿಗೆ ಹಾಕಿದ್ರೆ ಇದು ಒಂದೇ ಸಲ ಫಿನಿಶ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ದೊಡ್ಡ ಡಬ್ಬದಲ್ಲೇ ಎತ್ಕೊಂಡು ಹೋಗ್ತೀನಿ. ಇದಿಷ್ಟ ಆಯಿತಾ. ಇವಾಗ ಹೊಸ್ಲಿಗೆ ರಂಗೋಲಿ ಬಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇವಾಗಂತೂ ಇದು ಒಂದು ಹಾಬಿ ಥರ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ನಂದೇನಿದೆ ಕೆಲಸ ಮುಗಿಸಿ ಫಸ್ಟು ಹೊಸಲು ಎಲ್ಲ ಒರೆಸಿ ಈ ಥರ ರಂಗೋಲಿ ಹಾಕಿ ಕಲರ್ ಹಾಕಿಟ್ಬಿಡ್ತೀನಿ. ಒಂಥರ ಚೆನ್ನಾಗಿ ಕಾಣುತ್ತೆ. ಇನ್ನೂ ಕೂಡ ನೀಟಾಗಿ ಹಾಕೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ, ಸ್ಟ್ರೈಟಾಗೆಲ್ಲ ಇದು ಮಾಡೋಕ್ಕೆ. ಬಟ್ ಓಕೆ, ಆದರೂ ನಮ್ಮನೆ ಬಾಗಿಲು ತುಂಬಾ ಚೆನ್ನಾಗಿ ಕಾಣುತ್ತೆ. ಹೋಗ್ತೀನಿ ಬರ್ತೀನಿ, ಡೋರ್ ಓಪನ್ ಮಾಡಿ ನೋಡ್ತೀನಿ ನಮ್ಮನೆ ಬಾಗಿಲನ್ನ ಆ ಥರ. ಸೊ ಅದಾದಮೇಲೆ ತುಳಸಿ ಪಾಟ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಮುಂದೆ ಜರಗಿಸಿಟ್ಟಿದ್ದೆ, ಅಲ್ಲಿಗೆ ಬಿಸಿಲು ಬೀಳ್ತಾಯಿತ್ತು ಅಂಥೇಳಿ. ಮತ್ತು ಜೇಡ್ ಪ್ಲ್ಯಾಂಟ್ ಇದಿಷ್ಟಕ್ಕೆ ಬಿಸಿಲು ಬೇಕಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಮುಂದೆ ಜರಗಿಸಿಟ್ಟಿದ್ದೆ. ಈ ರೀತಿಯಾಗಿದೆ ನಮ್ಮನೆ ರಂಗೋಲಿ. ಬಟ್ಟೆ ವಾಶಿಗೆ ಹಾಕಿದ್ದೆ, ಅದು ಕೂಡ ಆಯಿತು. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಆಮೇಲೆ ಬಟ್ಟೆನ ಮಾಡ್ತೀನಿ. ಇವಾಗ ಒಂದು ಕೇಳಲ್ಲ ಎತ್ತಿಕ್ಬಿಡ್ತೀನಿ ಎಲ್ಲ. ಮತ್ತು ಈವ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡಿರೋಂಥದ್ದು. ಹಿಂದಿನ ದಿನ ಏನೋ ತಿನ್ಬೇಕು ಅನ್ನಿಸ್ತಾ ಇದೆ ಅಂಥೇಳಿ ಅವ್ರಿಗೆ ಕಳಿಸಿದ್ದೆ. ಬಟ್ ಅವ್ರು ನಾನು ತಿನ್ನೋವಂಥದ್ದು ಏನೂ ತಂದಿರಲಿಲ್ಲ. ಅವರಿಗೆ ಇಷ್ಟ ಆಗಿರೋದು ತಂದು ತಿಂದಿದ್ರು ಅಂತ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಮಲ್ಕೊಂಬಿಟ್ಟಿದ್ದೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಕೆಲಸದಿಂದ ಬರಬೇಕಾದ್ರೆ ಪನ್ನೀರ್ ಪಪ್ಸನ್ನು ತೊಗೊಂಡು ಬಂದಿದ್ರು. ತುಂಬಾ ಟೇಸ್ಟಿ ಆಗಿತ್ತು ಪನ್ನೀರ್ ಪಪ್ಸು. ಅದಾದಮೇಲೆ ಪೂಜೆ ಮಾಡಿದೆ, ಜೊತೆಗೆ ನನ್ನ ಮಗ ಓದ್ಕೊಳ್ತಾ ಇದ್ದ. ಕಬಡ್ಡಿ ಹುಚ್ಚಿಡ್ಕೊಬಿಟ್ಟೈತೆ ನನ್ನ ಮಗನಿಗೆ ಅಲ್ವಪ್ಪ. ಮನೇಲಿದ್ದರೂ ಕಬಡ್ಡಿ ಆಡ್ಕೊಂಡು. ಆ್ಯಕ್ಚುಲಿ ನೆನ್ನೆ ನನಗೆ ತಿನ್ನಬೇಕು ಅಂತ ಅನಿಸಿದ್ದು ಅಂತ ಇವ್ರನ್ನ ಆಚೆ ಕಳಿಸ್ದೆ. ಹೋಗ್ರಿ ಏನಾದ್ರು ತೊಗೊಂಬಂದಿ ಅಂತ. ಏನು ತೊಗೊಂಬಂದ್ರಿ? ಕಾಂಗ್ರೆಸ್ ಕಡಲೆ ಬೀಜ, ಆಮೇಲೆ ಗೋಬಿ. ನನಗೆ ಯಾವುದು ಇಷ್ಟ ಇಲ್ವೋ ಅದೆಲ್ಲ ತೊಗೊಂಬಂದಿದ್ರು. ಅದಕ್ಕೆ ನಾನು ತಿಂದಿಲ್ಲ, ಮುನ್ಸ್ಕೊಂಡೋಗಿ ಮಲ್ಕೊಂಡಿದ್ದೆ. ನನ್ನ ಸಮಾಧಾನ ಕೂಡ ಮಾಡಿಲ್ಲ ಗೊತ್ತಾ ನಮ್ಮ ಮನೆಯವರು. ಆಮೇಲೆ ಇವಾಗ ಸಂಜೆ ಬರ್ತಾ ತೊಗೊಂಬಂದಿದ್ದಾರೆ ಪನ್ನೀರ್ ಪಪ್ಸ್ನ ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಇವಾಗ ಕುರುಬಳ್ಳಿಗೆ ಹೋಗೋಣ ಅಂತ ನನ್ನ ಮಗ ಒಂದೇ ಸಮ ಆಟ. ನನಗೂ ಸ್ವಲ್ಪ ಕೆಲಸ ಇತ್ತು, ನನ್ನ ಫ್ರೆಂಡ್ ಮನೆಗೆ ಹೋಗೋವಂಥದ್ದು.
ಸೊ ಹಾಗೆ ಅದು ಹೋಗೋದಂಗಾಗುತ್ತೆ, ಇವನು ಕರ್ಕೊಂಡೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬಂದಂಗೆ ಆಗುತ್ತೆ ಅಂತೇಳಿ ಹೊರಡ್ತಾ ಇದ್ದೀವಿ. ಸ್ಯಾರಿ ಫಾಲ್ ಹಾಕೋತೀನಿ ಅಂದರೆ ಅದು ಆಗಲಿಲ್ಲ. ಎಲ್ಲ ಏನೋ ವಿಡಿಯೋ ಎಡಿಟ್ ಮಾಡಿ ಎಲ್ಲ ಮಾಡೋ ಅಷ್ಟು ಪೂಜೆ ಮಾಡಿ ವಿಡಿಯೋ ಎಡಿಟ್ ಮಾಡಿ ಎಲ್ಲ ಮಾಡೋ ಅಷ್ಟು ಲೇಟೇ ಆಯಿತು. ಆಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ನನ್ನ ಮಗ ಅವ್ನು ಲೇಟಾಗಿ ಬಂದ, 5:45 ಬಂದ. ಅಷ್ಟರಲ್ಲಿ ಎದ್ಬಿಟ್ಟು ಟಿ ವಿ ನೋಡ್ತಾ ಇದ್ದೆ. ಬಂದ, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಫ್ರೆಶಪ್ ಆಗಿ ದೀಪ ಹಚ್ಚಿ ಕುರುಬ್ರಳ್ಳಿಗೆ ಹೋಗ್ತಾಯಿದ್ದೀವಿ. ಸೊ ಮೊನ್ನೆ ಹೋದಾಗ ನಮ್ಮ ಅತ್ತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟೆ, ಬಟ್ ಏನೂ ತೊಗೊಂಡೋಗೋಕ್ಕಾಗಿರಲಿಲ್ಲ ಅವತ್ತು. ಇವತ್ತೇನಾದ್ರು ಸಿಕ್ಕಿದ್ರೆ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವೆನಿಲಾ ಐಸ್ ಕ್ರೀಮ್, ನನ್ನ ಮಗ ವೆನಿಲಾ ಐಸ್ ಕ್ರೀಮ್ ತೊಗೊಂಡೋಗು ಅಂತ ಹೇಳ್ತಾವೆ. ಸೊ ಏನಾದ್ರು ತೊಗೊಂಡು ಹೋಗೋಣ ಇವತ್ತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ತೊಗೊಂಡೋಗ್ತೀನಿ ಏನು. ಅಲ್ಲೇ ರಂಗೋಲಿನ ಹಾಳು ಮಾಡಿರೋದು. ನನ್ನ ಮಗನ ಹೆಂಗಾದ್ರು ಸಂಭಾಳಿಸ್ಬೋದು, ನಮ್ಮ ಮನೆಯವ್ರನ್ನ ಸಂಭಾಳಿಸೋದು ಕಷ್ಟ. ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಏನಕ್ಕೆ ಬ್ಯಾಗು ತೊಗೊಂಬೋಗಿ ಬಂದೇ ಕೆಳಗಡೆ ಇಳಿದ್ಮೇಲೆ ಹೇಳ್ತಾರೆ ಇಲ್ಲ ಪಾಲ ಹಾಕ್ಬೋದು. ನನ್ನ ಮಗ ಬೇರೆ ಅಲ್ಲೇನೋ ಗಾಡಿ ಓಡಿಸ್ಕೊಂಡು ಹೋಗೋನೆ. ಅವ್ನಿಗೆ ಹೇಳು ಹೈ ಒಬ್ಬು ಕಣ ನಿನಗೆ. ಅಲ್ಲಿವರೆಗೂ ಹೋಗಿದ್ದಾನೆ ನೋಡಿ ಆ ರೋಡು. ನೀವೇ ಬಂದ್ರಾ? ಮೊನ್ನೆ ತೆಂಗಿನಕಾಯಿ ಮತ್ತು ಮಾವಿನ ಅಲ್ಲ ರಾಗಿ ಹಸಿಟ್ಟು ಕೊಟ್ಟು ಕಳಿಸಿದ್ರು. ಮೊನ್ನೆ ತೆಂಗಿನಕಾಯಿ ಮತ್ತು ರಾಗಿ ಹಸಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ಬ್ಯಾಗ್ ಹಾಕಿ ಇಟ್ಟಿದ್ದಾರೆ. ಹೊರಡುವಾಗ ಮರ್ತು, ಅದಕ್ಕೆ ರಿಟರ್ನ್ ಬರಬೇಕೀಗ ನಾನು. ಅಮ್ಮ ವಿಡಿಯೋ ಇಟ್ಕೊಂಡು ಎರಡು ಕೆಲಸ ಮಾಡೋಕ್ಕಾಗಲ್ಲ. ಟಚ್ ಆಯಿತು. ಸ್ವಲ್ಪ ಕೂತ್ಕೊಂಡು ಯಾಕೋ 3 ದಿನದಿಂದ ಬರೀ ಒಬ್ರಿಗೇ ನೋವು ಮಾಡ್ಕೊತಾ ಇದ್ದೀನಿ. ಅದು ಆವು ಹೊರಡ್ತೀನಿ ಇಲ್ಲ ಅಂತ ಇನ್ನೊಂದು ಕುರುಬ್ರಳ್ಳಿಗೆ 2 ರೀಸನ್ಗೆ ಹೋಗಿದ್ದು. ಸೊ ಫಸ್ಟಿಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅತ್ತೆ ಮಾವ ಮನೆಗೆ ಹೋಗೋಣ ಅಂಥೇಳಿ ಹೋದೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಅಲ್ಲಿಂದ ಹೊರಟ ಮೇಲೆ ವೀಡಿಯೋ ಮಾಡಿದ್ದು. ಐಸ್ ಕ್ರೀಮ್ ಅಂಗಡಿಯಿಂದ ಐಸ್ ಕ್ರೀಮ್ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ವೆನಿಲಾ ಐಸ್ ಕ್ರೀಮ್ ಅಂದರೆ ಇಷ್ಟ ಅಂತೆ. ಸೊ ಹಂಗಾಗಿ ನನ್ನ ಮಗ ಮಮ್ಮಿ ವೆನಿಲಾ ಐಸ್ ಕ್ರೀಮ್ ತೊಗೊಂಡ ಅಂತ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ದೊಡ್ಡಪ್ಪ ಇಲ್ಲೇ ಬಂತು. ನನ್ನ ಮಗ ಎತ್ಕೊಂಡು ಓಡ್ಬಿಟ್ಟ ಮೇಲೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿತ್ತು. ಐಸ್ ಕ್ರೀಮ್ ಕೊಡಲೈ ಕರ್ಗೋಗುತ್ತೆ, ಆಮೇಲೆ ಕರ್ಗೋಗುತ್ತೆ ಕೊಡೋ. ಯಾಕೆ ಹೇಳಿಲ್ವಾ ಐಸ್ ಕ್ರೀಮ್ ಅಂತ? ಪಪ್ಪ ಈಗ ಪ್ರೈಸ್ ಕೊಡ್ತಾಳ ನಂಗೆ. ಈಗ ಏನಿದು? ಇದು ಐಸ್ ಕ್ರೀಮಾ? ಅದೇ ಗಿಲ್ಲಿ ಮಾಡಿದ್ನಲ್ಲ, ಅದೇನೋ ಅಲ್ಲಾಡ್ಸಕ್ ಹೋಗ್ಬಿಟ್ಟು ಸ್ಟವ್ ಇದನ್ನೇ ಬೆಂಡ್ ಮಾಡ್ಬಿಟ್ಟಿದ್ನಲ್ಲ. ನೋಡು ಛತ್ರಿ ಹಿಡ್ಕೊಂಡು
ಛತ್ರಿ ಮೇಲೆ ಇಲ್ಲ ಇಲ್ಲ ಒಂದೆರಡು ನಿಮಿಷ ಬಿಟ್ರೆ ಅದೇ ಇದಾಗುತ್ತೆ. ಅವ್ರು ಫ್ರೀಸರಲ್ಲಿ ಇಟ್ಟಿರ್ತಾರಲ್ವಾ. ಇವಾಗ ಗೊತ್ತಾಯ್ತಪ್ಪ. ಅಲ್ಲ ಅದು ಈ ಛತ್ರಿ ಒಳಗೆ ಬಂದ್ಬಿಡ್ತೀವಿ. ಎಲ್ಲಿ ತಂದ್ರಿ? ಅಲ್ಲೇ ಸ್ವಲ್ಪ ಹೊತ್ತಿದ್ದು ಐಸ್ ಕ್ರೀಮ್ ಎಲ್ಲ ತಿಂದು ಮಾತಾಡಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿಂದ ಹೊರಟ್ವಿ. ಮತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಇವತ್ತಿನ ದಿನದ ರಂಗೋಲಿ. ಬರಕ್ಕೆ ಹೋಗಿದೆ. ಗೋಲ್ಡಲ್ಲ ಆರ್ಟಿಫಿಷಿಯಲ್. ಇದೊಂದು ಏನೋ ಹಿಂಗೆ ಕೊಕ್ಕೆ ಥರ ಬರ್ತೀನಿ ನೋಡಿ, ಆ ಥರ ಇಯರಿಂಗ್ಸ್ ಇಟ್ಕೊಂಡಿದ್ದೆ. ಬಟ್ ಮೊನ್ನೆ ಬರ್ಡೇ ಟೈಮಲ್ಲಿ ಯಾವುದೋ ಓಲೆ ಹಾಕೊಳ್ಳುವಾಗ ಯಾವುದೋ ತೆಗ್ದಿಟ್ಬಿಟ್ಟಿದ್ದೀನಿ ಎಲ್ಲೋ. ಅದು ಎಲ್ಲಿ ಇಟ್ಬಿಟ್ಟಿದ್ದೀನಿ ಓಲೆ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಇದು ಈ ಥರ ಏನು ಗೊತ್ತಾ, ಪ್ರೆಸ್ಸಿಂಗ್ ಇರೋದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದು ಕಷ್ಟ, ನಿಮಗೆ ಚುಚ್ಚಿದಂಗೆ ಆಗುತ್ತೆ. ಅದಾದರೆ ಹಿಂಗೆ ಕೊಕ್ಕೆ ಥರ ಹಾಕ್ಕೊಳ್ಳೋ ಅಂಥದ್ದು ಅದೇನು ಅಷ್ಟು ಕಷ್ಟ ಆಗಲ್ಲ. ಹಂಗಾಗಿ ಅದನ್ನ ಹಾಕೋತಾ ಇದ್ದೆ ಡೈಲಿ ಯೂಸ್ಗೆ ಅಂತೇಳಿ. ನೋಡಿದ್ರೆ ಅದೆಲ್ಲ ಇಟ್ಬಿಟ್ಟಿದ್ದೀನಿ. ಮೀಶೋಯಿಂದ ಏನೋ ಇಯರ್ದು ತರಿಸಿದ್ನಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದಿನ ಆಲ್ಮೋಸ್ಟ್ 1.5 ಡೇ ಅದು ಹಾಕ್ಕೊಂಡಿದ್ರು, ಅದೇನು ಕಿತ್ಕೊಂಡು ಬಂದಿರಲಿಲ್ಲ. ಮತ್ತು ತುಂಬ ವೆಯ್ಟ್ ಇರೋದಾದರೆ ಸ್ವಲ್ಪ ಜಗ್ಗತ್ತೆ, ಅಥವಾ ಈ ಥರ ಎಲ್ಲ ನಾರ್ಮಲಾಗಿರೋದಾದರೆ ಏನು ಪ್ರಾಬ್ಲಮೇ ಆಗಲ್ಲ. ಅದೊಂದು ರಿವ್ಯೂ ಹೇಳಬೇಕಾಗಿತ್ತು, ಅದೇ ವೀಡಿಯೋದಲ್ಲೇ ಹೇಳಿದ್ದೀನಿ. ಅದು ಏಕೆಂದರೆ ಹಾಕೊಳ್ಳುವಾಗ ಅದೇ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ಬಟ್ ಫುಲ್ ಇಡೀ ದಿನ ಯೂಸ್ ಮಾಡಿದ್ದೀನಲ್ವ, ಆ ವಿಡಿಯೋ ಬರೋ ಅಷ್ಟರಲ್ಲಿ ಅದು ನಾನು ಯೂಸ್ ಮಾಡಿ ನೋಡಿರ್ತೀನಿ. ಸೊ ಹಾಗಾಗಿ ಹೇಳಿದ್ದೀನಿ, ಚೆನ್ನಾಗಿದೆ. ಅದೇನಾದ್ರು ಇವಾಗ ನಾನು ತುಂಬ ಹೆವಿ ವೇಟ್ ಇರೋದೇನಾದ್ರು ಹಾಕೋತೀನಿ ಅಂತಂದರೆ ಅದನ್ನು ಯೂಸ್ ಮಾಡ್ಬೋದು. ನನ್ನ ಮಗನ ಹ್ಯಾಟು ನೆನೆ ಅಲ್ಲಿ ಹಾಕ್ತಾನೆ, ಅದು ನನಗೆ ಮರ್ತಿಟ್ಟಿದ್ದಾನೆ. ನೀನು ಅತ್ತೆ ಮಾವ ಮನೆಯಿಂದ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಅದನ್ನೆಲ್ಲ ಏನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನಾನು ಬೆಳಗ್ಗೆನೂ ಅಷ್ಟೇ ಎಲ್ಲ ಕೆಲಸ ಮುಗಿಸಿ ಯಾಕೋ ಮೈಕೈ ಎಲ್ಲ ನೋವು ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ವೆದರು ಕೂಡ ಹಂಗೆ ಇದೆ, ಸಿಕ್ಕಾಬಟ್ಟೆ ಮೈಕೈ ಎಲ್ಲ ನೋವು, ಸುಸ್ತು. ಅದಕ್ಕೆ ಸುಮ್ಮನೆ ಹಾಗೆ ಕುತ್ಕೊಂಡಿದ್ದೆ. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ. ಈಗ ಮಧ್ಯಾಹ್ನ ಕೂಡ ಅದೇ ಆಯಿತು. ಇನ್ನು ಸೊಪ್ಪು ಸಾರು ಮಾಡಿದ್ದೀನಲ್ವ, ಅದು ಇವಾಗ ಆಗುತ್ತೆ. ಹಸ್ಬೆಂಡಿಗೆ ಮೀಟಿಂಗ್ ಇರೋದ್ರಿಂದ ಇವತ್ತು ಸ್ವಲ್ಪ ಲೇಟಾಗುತ್ತೆ. ಡೈಲಿ ಯೂಶ್ವಲಿ ಒಂದು 5-6 ಬರ್ತಾಯಿದ್ರಲ್ಲ, ಇವತ್ತು ಒಂದು 8:30 ಆ ಥರ ಬರ್ತಾರೆ. 8:30 ಹತ್ರ. ನನ್ನ ಮಗನೂ ಇವಾಗ ಡೈಲಿ ಕಬಡ್ಡಿ ಪ್ರಾಕ್ಟೀಸ್ ಇರುತ್ತೆ. ಸೊ ಹಂಗಾಗಿ ಅವನು ಬರೋ ಅಷ್ಟರಲ್ಲೇ 6-6:30 ಆಗುತ್ತೆ. ನಮ್ಮ ಗಾಡಿನ ಸೌಂಡ್, ನಮ್ಮ ಗಾಡಿ ಬಂತು ಅಂದರೆ ಗೊತ್ತಾಗ್ಬಿಡುತ್ತೆ ನಮ್ಮ ಗಾಡಿ ಅಂತ. ಆ್ಯಕ್ಚುಲಿ ಇವತ್ತು ಯಾವುದೋ ಒಂದು ವೀಡಿಯೋ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು. ನನಗೇನಂದರೆ ನನ್ನ ಮಗ ಕಬಡ್ಡಿ ಪ್ರಾಕ್ಟೀಸ್ಗೆ ಹೋಗ್ತಾನೆ ಅನ್ನೋದೇ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಎಷ್ಟು ಗಂಟೆ ಬರ್ತಾನೆ ಅಂದರೆ 4 ಗಂಟೆಗೆ ಬರ್ತಾನಲ್ವಾ, ಆವಾಗಿಂದ ಸ್ವಲ್ಪ ಅವನದು ಹೆಲ್ಪ್ ತೊಗೊಂಡು ವೀಡಿಯೋ ಮಾಡೋಣ ಅಂತೇಳಿ ನನಗೊಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ನೋಡಿದ್ರೆ ಆಮೇಲೆ ಫ್ರೆಶ್ ಆಯಿತು, 6 ಗಂಟೆಗೆಲ್ಲೋ ಬರೋದು ಅಂಥೇಳಿ. ಸೊ ನೋಡೋಣ, ನಾನೇ ಸಾಧ್ಯ ಆದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದೇ ದಿನದಲ್ಲಿ ಆಗೋಲ್ಲ, ಯಾಕೆಂದರೆ ಫಸ್ಟ್ ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡಬೇಕು. ಸೊ ಹಾಗಾಗಿ ಗೊತ್ತಿಲ್ಲ, ಈ ವಿಡಿಯೋಗಿಂತ ಮುಂಚೆನೇ ಅದು ಬಂದಿರುತ್ತಾ ಇಲ್ಲ ಈ ವಿಡಿಯೋ ಹಾಕಿದ್ಮೇಲೆ ಅದು ಬರುತ್ತಾ ಗೊತ್ತಿಲ್ಲ ನನಗೆ. ಸೊ ಕಾಫಿ ಮಾಡ್ಕೊಂಡು ಕುಡಿಬೇಕು. ಯಾಕೋ ನಿನ್ನೆಯಿಂದ ಸಿಕ್ಕಾಬಟ್ಟೆ ಸೊಂಟ ನೋವು, ನನಗೆ ಬೆನ್ನು. ಅದಕ್ಕೆ ಈ ನಡುವೆ 3 ಜನ ಗಾಡಿನಲ್ಲಿ ಕುತ್ಕೊಂಡು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ನಾನು. ನನ್ನ ಮಗ ಏನಾದ್ರು ಹೋದರೆ ನಾನು ಹೋಗೋಲ್ಲ, ನಾನು ಹೋದರೆ ನನ್ನ ಮಗ ಹೋಗೋಲ್ಲ. ಬಟ್ ಇವತ್ತು ನಿನ್ನೆ ಯಾಕೋ ತುಂಬ ಆಟ ಮಾಡ್ತಾಯಿದ್ದೆ. ಅವತ್ತಿಂದ ಅಪ್ಪಾಜಿ ಅಮ್ಮನ ನೋಡಬೇಕು ಅಂತೇಳಿ. ಸೊ ಹಂಗಾಗಿ ಆಯ್ತು ನಡಿಯಪ್ಪ ಹೋಗಿ ಬರೋಣ ಅಂಥೇಳಿ ಕರ್ಕೊಂಡೋಗಿ ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮಾವ ಮನೆಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಮನೆಗೆ ಬಂದಿದ್ದು. ಮನೆಗೆ ಬಂದಾಗಲೇ 9:45 ಏನೋ ಆಗ್ಬಿಟ್ಟಿತ್ತು. ಆಲ್ರೆಡಿ 9:45 ಏನೋ ಆಗಿತ್ತು. ಬಂದಿದ್ದ ತಕ್ಷಣ ಊಟ ಮಾಡಿ ಮಾಡ್ಕೊಂಡು ಅಷ್ಟೇ. ಸೊ ಕಾಫಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅನ್ಕೋತಾನೆ ಇದ್ದೀನಿ ಸೀರೆಗಳಿಗೆಲ್ಲ ಫಾಲ್ ಇಟ್ಕೊಳ್ಳೋಣ ಅಂತ. ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ನಾನು ಹಿಂಗೆ ಟೈಮ್ ವೇಸ್ಟ್ ಮಾಡಿ ಏನು ಗೊತ್ತಾ, ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲೇ ಆಲ್ಮೋಸ್ಟ್ 12 o'clock ಆಗಿಬಿಟ್ಟಿರುತ್ತೆ ನಂದು.
12 ಗಂಟೆಗೆ ಅಡುಗೆ ಏನು ಮಾಡಲಿ ಅನ್ನೋ ಚಿಂತೆ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣಪ್ಪ ಅನಿಸುತ್ತೆ. ಆದರೆ ವಿಡಿಯೋ ಎಡಿಟು ಮಾಡೋ ದಿನ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕೋದಲ್ಲ. ವಿಡಿಯೋ ಎಡಿಟ್ ಮಾಡೋ ದಿನ ಆ ಕೆಲಸ ಇರುತ್ತೆ. ಅದಿನ್ನ ಈವ್ನಿಂಗು ಆಗ್ತಿದ್ದಂಗೆ ನನ್ನ ಮಗ ಬರ್ತಾನೆ, ಅವ್ನು ನೋಡಬೇಕು, ಇದು ನೋಡಬೇಕು. ಇನ್ನು ಟೆಕ್ಸ್ಟ್ ಬುಕ್ಗಳು ಬಂದಿದ್ರೆ ಓದಿಸೋದು ಕೆಲಸ ಬೇರೆ ಇರುತ್ತೆ ಎಕ್ಸ್ಟ್ರಾ. ಸೊ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಿಂಗೆ ಬರೋ ಅಷ್ಟರಲ್ಲಿ ಕಾಫಿ ಕೂಡ ರೆಡಿ ಆಯಿತು. 2 ನಿಮಿಷ. ಅದ್ರ ಜೊತೆಗೆ ಚೆರ್ರಿ ವಿತ್ ಕಾಫಿ ಒಳ್ಳೆ ಕಾಂಬಿನೇಷನ್ ಅಂತೂ ಖಂಡಿತ ಅಲ್ಲ. ಸುಮ್ಮನೆ ಅಲ್ಲಿ ಹಾಲು ತೊಗೊಂಡಲ್ಲ, ಅವಾಗ ಚೆರ್ರಿ ಕಾಣಿಸ್ತೀನಿ, ತಿನ್ನೋಣ ಅಂತ ತೊಗೊಂಡು ಕಾಫಿ ಕುಡಿಯೋಣ ಮನೆಯಿಂದ. ಚೆರ್ರಿ ಅಂತ ತಿನ್ಬಿಟ್ನಲ್ಲ, ಕಾಫಿ ಸಪ್ಪೆ ಅನ್ನಿಸ್ತಾ ಇದೆ ನನಗೆ. ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿದೆ. ಎವ್ರಿ ಡೇ ರೊಟೀನ್ ನಂದಿದೆ ಪೂಜೆ, ಬೆಳಗ್ಗೆ ಸಂಜೆ. ಸಮ್ಟೈಮ್ಸ್ ಮಾರ್ನಿಂಗ್ ಮಿಸ್ ಮಾಡಿಬಿಡ್ತೀನಿ, ಈವ್ನಿಂಗ್ ಅಂತೂ ಕಂಪಲ್ಸರಿ ಮಾಡ್ತೀನಿ. ಅದಾದಮೇಲೆ ಅಡುಗೆ ನಿನ್ನೆ ಹಿಂದಿನ ದಿನ ಮೊಸಪ್ಪು ಸಾಂಬಾರು ಮಾಡಿದ್ದೆ, ಅದು ಹಾಗೆ ಇತ್ತು. ಬಿಸಿಬೇಳೆ ಬಾತ್ ಮಾಡಿದ್ರಿಂದ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ನನ್ನ ಮಗ ತಿಂತಾನೆ. ಸೊ ಅದು ಹಂಗೆ ಉಳ್ಕೊಂಡಿತ್ತಲ್ವ, ಸೊ ಅದಕ್ಕೆ ಮೊಟ್ಟೆನ ಬೇಯಿಸ್ಬಿಟ್ಟು ಮೊಸಪ್ಪು ಸಾಂಬಾರೆಲ್ಲ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ಆವತ್ತಿನ ದಿನ ಏನು ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಇದು. ನನ್ನ ಮಗನ ಸ್ಕೂಲ್ ಹತ್ರ ಹೋಗಿದ್ದೆ ನಾನು, ಸ್ವಲ್ಪ ಒಂದು ಫೀಸ್ ಪೇ ಮಾಡೋದಿತ್ತು. ಹಾಗಾಗಿ ಅಲ್ಲೇ ಕೂತ್ಕೊಂಡು ಫೀಸ್ ಪೇ ಎಲ್ಲ ಮಾಡಿ ನನ್ನ ಮಗ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ನೋಡೋಣ ಯಾವ ರೀತಿ ಅವನು ಕಬಡ್ಡಿನ ಆಡ್ತಾನೆ, ಹಿಂಗೆ ಅಂತೇಳಿ. ಮತ್ತು ಅವ್ರ ಸರ್ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಬಂದೆ. ಅದಾದಮೇಲೆ ಮನೆಗೆ ಬಂದು ಇದು ರೀತಿ ವಿಡಿಯೋ ಮಾಡಿದ್ದೀನಿ. ಹಿಂದಿನ ದಿನವೇ ಹೇಳ್ತಾಯಿದ್ದೆ ಇದೊಂದು ವಿಡಿಯೋ ಮಾಡಬೇಕು ಅಂತೇಳಿ. ಇವತ್ತು ಟ್ರೈ ಮಾಡಿದೆ, ಈ ರೀತಿಯಾಗಿ ಬಂದಿದೆ. ಸೊ ಇದ್ರದ್ದು ಹೇಗೆ ಸ್ಯಾರಿ ಡ್ರೇಪಿಂಗ್ ಮಾಡೋದು ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಆಯಿತಾ. ಫಸ್ಟಿಗೆ ನಾನು ಟ್ರಯಲ್ ಮಾಡಿ ಆಮೇಲೆ ಆ ವಿಡಿಯೋವನ್ನು ಮಾಡಿರೋವಂಥದ್ದು. ಸೀರೆ ಓಡಿಸೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ವಿಡಿಯೋ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮೀನ್ಸ್ ನನಗೆ ಪರ್ಫೆಕ್ಟಾಗಿ ಬರುತ್ತಾ ಏನು ಅಂಥೇಳಿ ಚೆಕ್ ಮಾಡ್ತಾಯಿದ್ದೆ. ಬೇರೆ ಥರ ಡಿಫ್ರೆಂಟಾಗಿ ಓಡಿಸೋದನ್ನು ವೀಡಿಯೋ ಮಾಡೋಣ ಅಂಥೇಳ್ಬಿಟ್ಟು ಮಾಡಿದೆ. ನನಗೇನಂದರೆ ಈ ಒಂದು ಪೋರ್ಷನ್ ಕರೆಕ್ಟಾಗಿ ಬರ್ತಾಯಿದೆ, ಬಟ್ ಇದು ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಯಾವ್ದಾದ್ರು ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಮಾಡಬೇಕು. ಇವಾಗೆಲ್ಲ ಆಲ್ಮೋಸ್ಟ್ ತೆಗೆದ್ಬಿಟ್ಟಿದ್ದೀನಿ. ಆವಾಗಲೇ ಎಲ್ಲ ಫುಲ್ಲು ಇದಾಕ್ಬಿಟ್ಟು ಏನಂತಾರೆ ಬ್ಯಾಕ್ ಕ್ಯಾಮ್ರಾದದ್ದು ಇವಾಗೆಲ್ಲ ತೆಗೆದ್ಬಿಟ್ಟು, ಆವಾಗಲೇ ಎಲ್ಲ ಜ್ಯುವೆಲರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಬಟ್ ಇವಾಗ ತೆಗೆದ್ಬಿಟ್ಟಿದ್ದೀನಿ. ನಾನು ಸುಮ್ಮನೆ ಟ್ರಯಲ್ ಮಾಡಿದ್ದಂಥದ್ದು, ಹೆಂಗೆ ಬರುತ್ತೆ ಏನು ಅಂತ. ಪರವಾಗಿಲ್ಲ, ಆಲ್ಮೋಸ್ಟ್ ಫಸ್ಟ್ ಅಟೆಂಪ್ಟಲ್ಲೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ಏನೇನು ಐಟಮ್ ಇಡಬೇಕು ಅದೆಲ್ಲ ಇಟ್ಬಿಟ್ಟು ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಅದನ್ನು ವೀಡಿಯೋ ಮಾಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಆಲ್ಮೋಸ್ಟ್ 1.5 ಮಂತ್ ಏನೋ ಇದೆ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ಹಬ್ಬದ ದಿನ ತೊಂದರೆ ಆಗೋದಿಲ್ಲ ಅಂಥೇಳಿ ಅದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯಲ್ಲಿ ಆ ಥರ ಸ್ವಲ್ಪ ಹೈಟ್ ಬರೋ ಥರ ಪಾತ್ರೆಗಳಿಲ್ಲ. ಮತ್ತು ಕಲಶನೂ ಅಷ್ಟೇ, ನಾನು 2 ಕಲಶ ಇಟ್ಕೊಂಡಿದ್ದೀನಿ. ಅದಕ್ಕೆ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಬಟ್ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ಸೇಲ್ ಹಾಕಿದ್ದಾರೆ, ಕಮ್ಮಿ ಪ್ರೈಸಲ್ಲೆಲ್ಲ ಸಿಗುತ್ತೆ. ಅದೇನು ವೇಸ್ಟ್ ಆಗೋಲ್ಲ ಪಾತ್ರೆ, ಮುದ್ದೆ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತಲ್ವ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಹಾಲಿಟ್ಟೆ. ಇವತ್ತು ಬೆಳಗ್ಗೆಯಿಂದ 2 ಸಲ ಹಾಲು ಉಗ್ಸಿದ್ದೀನಿ. ಅದಕ್ಕೆ ಹೇಳಿದೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬೇಕಂತೆ. ಹಾಲು ಉಗ್ಸಿದ್ರೆ ಅಂದರೆ ನಾವು ಹೊಸ ಮನೆಗೆ ಬಂದಾಗ ಕೂಡ ಹಾಲು ಉಗ್ಗಿಸ್ತೀವಿ, ಗೃಹಪ್ರವೇಶದಲ್ಲೂ ಹಾಲು ಉಗ್ಗಿಸ್ತೀವಿ. ಸೊ ಹಂಗಿರುವಾಗ ಅದು ಒಳ್ಳೆಯದೇ, ರಿಚುವಲ್ ಇರೋದರಿಂದ ಈ ಥರ ಅಕಸ್ಮಿತವಾಗಿ ಹಾಲು ಉಕ್ಕಿದ್ರೆ ಒಳ್ಳೆಯದೇ ಅಂತ ಆ ರೀತಿ ಹೇಳ್ಬೇಕು. ಅಯ್ಯೋ ಹಾಲು ಸಲೋಯ್ತಲ್ಲ ಆ ಥರ ಹೇಳ್ಬಾರ್ದು ಅಂತಾರೆ. ಸೊ ಹಂಗಾಗಿ ಹಂಗೆ ಹೇಳ್ಕೊಟ್ಟೆ. ಕೃಷ್ಣಾರ್ಪಣ ಮಸ್ತು ಸ್ವಲ್ಪ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಆಯಿತು. ನನ್ನ ಮಗನಿಗೆ ಇವತ್ತು ಬಿಸ್ಕೆಟ್ ತಿನ್ನಬೇಕು ಅಂತೇನೋ ಮನಸ್ಸಾಗಿದೆ, ಅದಕ್ಕೆ ಬಿಸ್ಕೆಟ್ ಥರ ಕೊಟ್ಟಿದ್ದಾನೆ. ಅವನ ಜೊತೆಗೆ ನಾವು
ಅವ್ನು ಬಿಸ್ಕೆಟ್ ತಂದಮೇಲೆ ನಾನು ಕಾಫಿ ಹಾಲು ಕುಡಿದ್ಬಿಟ್ಟು ಹಾರ್ಲಿಕ್ಸ್ ಮಾಡಿದ್ದೀನಿ. ಹಾರ್ಲಿಕ್ಸ್ ಕುಡಿದ್ಬಿಟ್ಟು ಆಮೇಲೆ ಸೇಲ್ಗೆ ಹೋಗಿ ಒಂದು ಸಲ ನೋಡ್ಕೊಂಡ್ಬರ್ತೀವಿ ಏನೇನಿದೆ ಅಂತ. ನಾಳೆ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ನಿಮ್ಮ ಜೊತೆ ವೀಡಿಯೋನ ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಥರ ಡಿಫ್ರೆಂಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೋಡೋಣ ಯಾವುದು ನಿಮಗೆ ಈಸಿ ಅನಿಸುತ್ತೆ ಅದನ್ನು ಹುಡಿಸ್ಬಿಡ್ತೀವಿ ಅಷ್ಟೇ. ಇವಾಗ ಹಾಲು ಕೊಟ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಪಾತ್ರೆ ನೋಡೋಣ ಅಂತೇಳಿ ಸೇಲ್ಗೆ ಹೋದೆ. ಬಟ್ ಅಲ್ಲಿ ಯಾವುದು ಆ ಥರ ಹೀಟ್ ಇರೋವಂಥ ಪಾತ್ರೆಗಳು ಯಾವುದೂ ಇರಲಿಲ್ಲ. ನನಗೆ ಒಂದೇ ಒಂದು ಇಷ್ಟ ಆಯಿತು. ಇದೊಂದು ಏನಿದೆ ಆಯಿಲ್ ಪಾಟ್ ಏನಿದೆ ಅದು ಇಷ್ಟ ಆಯಿತು ನನಗೆ. ಯಾವ್ದು ತೊಗೊಂಡ್ರು 130 ಆ ಥರನೇ ಇತ್ತು. ಸೊ ಇವಾಗಂತೂ ಸದ್ಯಕ್ಕೆ ನಾನು ತೊಗೊಳಕ್ಕೆ ಅಂದರೆ ನನಗೆ ಬೇಕಾಗಿದ್ದು ಮೇನ್ ಪಾತ್ರೆ ದೇವರು ಉಡ್ಸೋದಕ್ಕೆ ಒಂದು ಪಾತ್ರೆ, ಅದು ಕಮ್ಮಿ ಪ್ರೈಸಲ್ಲಿ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಹೋಗಿದ್ದು. ಅದು ನೋಡಿದ್ರೆ ಅಲ್ಲಿ ಸಿಗಲಿಲ್ಲ. ಅದು ಯಾವುದೋ ಒಂದು ಚಿಕ್ಕ ಪಾಟ್ ಥರನೇ ಇತ್ತು, ಒಂಥರ ಕೊಳ್ದಪ್ಪಳೆ. ಅವಾಗೆಲ್ಲ ಹಾಲು ಕಾಯಕ್ಕೆ ಇಡ್ತಾಯಿದ್ರು ನಮ್ಮ ಮನೆಯಲ್ಲಿ, ಆ ಥರದ್ದು ಸಿಕ್ತು. ಸೊ ಅದೇ ಇರಲಿ ಬಿಡು ಅಂದ್ಬಿಟ್ಟು ಅದನ್ನೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಅದೇನು ಜಾಸ್ತಿ ಏನಿಲ್ಲ, 50 ರೂಪಾಯಿ 60 ರೂಪಾಯಿ ಅಷ್ಟೇ ಇದ್ದಿದ್ದು. ಅಲ್ಲಿಂದ ಹೊರಗಡೆ ಬಂದ್ವಾ. ಸೊ ಅಲ್ಲೇ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ವಿ. ಅಲ್ಲಿ ಮೂನ್ ಈ ಥರ ಕಾಣ್ತಾಯಿತ್ತು. ಆ ಒಂದು ಏನು ಹೇಳ್ತಾರೆ ಗಿಡದ ಪಕ್ಕದಲ್ಲಿ ಮೂನು ಸಖತ್ತಾಗಿತ್ತು ಅಂತೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆಲ್ಮೋಸ್ಟ್ 3-4 ದಿನದ್ದು ವ್ಲಾಗ್ ಅಂತ ಅಂದ್ಕೊಳ್ತೀನಿ ಇದು. ಅಲ್ಲೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ಕೆಲಸ ಎಲ್ಲ ಮುಗಿಸಿನೇ ನಾನು ನೆಕ್ಸ್ಟು ಸ್ಯಾರಿ ಇದು ಡ್ರೆಪ್ಪಿಂಗ್ ವೀಡಿಯೋ ಮಾಡಿಬಿಡೋಣ ಅಂಥೇಳಿ ಮಾಡೋದಕ್ಕೆ ಅಂಥೇಳಿ ಕೂತ್ಕೊಂಡೆ. ಅದಕ್ಕೆ ಅಂತಲೇ ಬೇಗ ನನ್ನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಅವತ್ತು ಬೇಗನೆ ಕೂತ್ಕೊಂಡಿದ್ದೆ. ಹೀಗೆ ವೀಡಿಯೋ ಮಾಡ್ತಾ ಹೊರಗಡೆ ನಾಯಿ ತುಂಬಾ ಬೊಗಳ್ತಾಯಿತ್ತು, ಜೊತೆಗೆ ಗ್ರಿಲ್ಸ್ನೆಲ್ಲ ಅಲ್ಲಾಡಿಸ್ತಾಯಿತ್ತು. ಏನಕ್ಕೆ ನಾಯಿ ಈ ಥರ ಇಷ್ಟೊಂದು ಬೊಗಳ್ತಾ ಇದೆಯಲ್ಲ ಅಂತ ಬಂದು ನೋಡಿದ್ರೆ ನಮ್ಮ ಮನೆ ಪಕ್ಕದಲ್ಲಿ ಕೋತಿ ಕೂತ್ಕೊಂಡಿತ್ತು. ನಾನು ವೀಡಿಯೋ ಮಾಡಿಕೊಂಡು ಏನಾಗಲ್ಲ ಬಿಡು, ಅದೇನು ಒಳಗಡೆ ಬರಲ್ಲ, ಯಾಕೆಂದರೆ ಗ್ರಿಲ್ಸ್ ಹಾಕ್ಬಿಟ್ಟಿದ್ದೀವಲ್ವ, ಅದು ಬರೋದಿಲ್ಲ ಅಂತೇಳಿ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ತಾ ನಿಂತಿದ್ದೀನಿ. ಅದು ನೋಡಿದ್ರೆ ನೀಟಾಗಿ ಗ್ರಿಲ್ ಒಳಗಡೆ ಎಲ್ಲ ತೂರ್ತಾ ಇದೆ, ಪಕ್ಕದ ಮನೆ ಗ್ರಿಲ್ ಒಳಗಡೆ ಎಲ್ಲ. ನಂಗೆ ಭಯನೇ ಆಯಿತು. ಆಮೇಲೆ ಮೇಲುಗಡೆ ನಮ್ಮನೆ 2nd ಫ್ಲೋರಲ್ಲಿ ಇರೋರು ಪಾಪ ಹೊರಗಡೆ ರವೆ ಮತ್ತು ಮಗುದು ಏನು ಸರಿ ಮಾಡಿಟ್ಟಿದ್ರಂತೆ, ಅದನ್ನು ಅಲ್ಲೇ ಬಿಸಿಲಿಗೆ ಅಂತ ಒಂದು ಸ್ವಲ್ಪ ಕಾರ್ನರಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಎಳ್ದಾಕ್ಬಿಟ್ಟಿತ್ತು ಪಾಪ. ಬೇಜಾರಾಯಿತು ಅವ್ರಿಗೂ ಕೂಡ. ಎಲ್ಲ ಎಳ್ದ್ಬಿಟ್ಟಿದೆ, ಏನು ಮಾಡೋದು. ರವೆ ತಿಂದರೂ ಪರವಾಗಿಲ್ಲ, ನನಗೇನು ಬೇಜಾರಿರಲಿಲ್ಲ. ಬಟ್ ಮಗುದು ಸರಿ ಬೆಳಗ್ಗೆಯಿಂದ ಬಟ್ಟೆನಲ್ಲಿ ಒಂದರೆ ಆಡಿದ್ದೀನಿ, ಅದನ್ನೆಲ್ಲ ತಿಂದ್ಬಿಡ್ತಲ್ಲ ಅಂಥೇಳಿ ನಾನು ಮೇಲ್ಗಡೆ ಹೋಗಿ ನೋಡಿದ್ರೆ ಒಂದು ಕೋತಿ ಬಂದಿಲ್ಲ, ಒಂದು 10-12 ಕೋತಿಗಳು ಬಂದ್ಬಿಟ್ಟಿದೆ. ಒಟ್ಟಿಗೆ ಎಲ್ಲ ದಿಂಡೆ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು. ಅದ್ರದ್ದು ಗ್ರೂಪ್ ಎಲ್ಲ ಕರ್ಕೊಂಡು ಆಮೇಲೆ ಭಯನೇ ಆಗೋಯ್ತು ನನಗೆ. ನಾನು ಡೋರ್ ಹಾಕ್ಬಿಟ್ಟೆ. ಮತ್ತು ಅವತ್ತಿನ ದಿನ ಯಾಕೋ ಗೊತ್ತಿಲ್ಲ ಸಖತ್ ಹೆಡ್ಡೇಕ್ ಅಂದರೆ ಹೆಡ್ಡೇಕು ನನಗೆ. ಆದರೂ ಕೂಡ ಇಲ್ಲ, ನಾನು ಅಂದ್ಕೊಂಡಿದ್ದೀನಿ ಇವತ್ತು ವೀಡಿಯೋ ಮಾಡಬೇಕು ಅಂಥೇಳಿ ಅಂದ್ಬಿಟ್ಟು ಮಾಡೇ ಬಿಡೋಣ ಅಂಥೇಳಿ ಫಸ್ಟಿಗೆ ಸ್ಯಾರಿ ಎಲ್ಲ ಒಂದು ಸಲ ಡ್ರೈಪ್ ಮಾಡಿದೆ, ಬ್ಲೌಸ್ ಎಲ್ಲ ಒಂದು ಸಲ ಸ್ಟಿಚ್ ಮಾಡಿಕೊಂಡೆ. ಆಮೇಲೆ ಬ್ಲೌಸ್ ಮೀನ್ಸ್ ಅದು ಅಪ್ಪರ್ ಪಾರ್ಟ್ ರೆಡಿ ಮಾಡಿಕೊಂಡೆ. ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬಂದೆ. ಮತ್ತೆ ಎದ್ದು ಬಂದು ದೇವರಿಗೆ ಸೀರೆ ಉಡ್ಸೋದೆಲ್ಲ ವೀಡಿಯೋ ಮಾಡಿಕೊಂಡೆ. ಹಿಂಗೆ ಅವತ್ತಿನ ದಿನ ಪೂರ್ತಿ ನಂದು ಹಿಂಗೆ ಹೋಯಿತು ಅಂತಲೇ ಹೇಳ್ಬೋದು. ಫೈನಲಿ ವೀಡಿಯೋ ಕೂಡ ಮಾಡಿ ನಾನು ನನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಇದರಲ್ಲಿ ಸುಮ್ಮನೆ ಹಾಗೆ ಸಿಂಪಲಾಗಿ ಒಂದು ಗ್ಲಿಂಪ್ಸ್ನ ಹಾಕಿದ್ದೀನಿ, ಯಾವ ರೀತಿ ನಾನು ರೆಡಿ ಮಾಡಿದ್ದೆ ದೇವರಿಗೆ ಅಂಥೇಳಿ. ಜೊತೆಗೆ ರೆಡಿ ಮಾಡುವಾಗ ನಾನು ದೇವರಿಗೆ ಏನು ಮುಖವಾಡ ಹಾಕ್ತೀನಲ್ಲ ಅದೇ ಮುಖವಾಡ ಹಾಕಿದ್ದೆ. ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ, ಬೇಗ ಮುಗಿಸಿ ಎತ್ತಿಟ್ಬಿಡೋಣ ವೀಡಿಯೋನ ಅಂಥೇಳಿ ಅಂದ್ಕೊಂಡು ಮಾಡ್ತಾಯಿದ್ದಂಥದ್ದು. ನನಗೇನು ನಂದು ಭಯ ಇಲ್ಲ, ಬಟ್ ನನ್ನ ಮಗ ಸ್ವಲ್ಪ ಏನಾದರೂ ಆಟ ಆಡಿಕೊಂಡು ಈ ಬಾಲ್ ಆಡೋದೆಲ್ಲ ಜಾಸ್ತಿ ಅಲ್ವಾ, ಹಂಗಾಗಿ ಭಯ ಅಷ್ಟೇ. ಅವ್ನಿಗೆ ಹೇಳ್ತಾನೆ ಇದ್ದೆ ಅದೇನು ಮಾಡಬೇಡ ಇವತ್ತು ಎತ್ತಿಡೋವರೆಗೂ ಹಂಗೆ ಹಿಂಗೆ ಅಂಥೇಳಿ. ಅಂದರೆ ವೀಡಿಯೋ ಮುಗ್ದಿದ ತಕ್ಷಣ ಮುಖವಾಡ ಎಲ್ಲ ಎತ್ತಿಟ್ಬಿಟ್ಟೆ. ಜಸ್ಟ್ ಅದೇನು ಕಳಶ ಇಟ್ಟಿದ್ನಲ್ಲ ಅದು ಹಂಗೆ ಇತ್ತು, ಸ್ಯಾರಿ ಡ್ರೈಪಿಂಗ್ ಮಾಡಿರೋ ಅಂಥದ್ದು. ನಿಮಗೇನಾದರೂ ಇಷ್ಟ ಇದ್ದರೆ ಪ್ಲೀಸ್ ಚೆಕ್ಔಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಈ ಒಂದು ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.